ಕಂದ ನಿನಗೆ ನೆಗಡಿ ಆಗಿದೆ ಅಂತ ಅವಳಿಗೆ ಗೊತ್ತಿಲ್ಲ, ಬಟ್ ನೀನು ಕೊಡೋದಕ್ಕಾಗಲ್ಲ. ಮಿಂಚು ಅವ್ನ ಮುಂದೆ ತಿನ್ಬೇಡ ಸರಿನಾ, ಅವ್ನಿಗೆ ನೆಗಡಿ ಆಗಿದೆ. ಅಮ್ಮ ಅವನಿಗೆ ನೆಗಡಿ ಆದ್ರೆ ನಾನು ಯಾಕಮ್ಮ ಐಸ್ ಕ್ರೀಮ್ ತಿನ್ಬಾರ್ದು? ಅಲ್ಲ ಕಂದ, ನೀನು ಅವ್ನ ಮುಂದೆ ತಿಂದ್ರೆ ಅವ್ನಿಗೆ ಬೇಜಾರಾಗುತ್ತಲ್ವಾ. ಇಲ್ಲಿ ನೋಡಿ, ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ನಾವು ಕೇರ್ ಮಾಡ್ಬೇಕು. ನೀನ್ ಅಕ್ಕ ಅಲ್ವಾ, ನೀನ್ ನಿನ್ ತಮ್ಮನ್ಗೆ ಹೆಂಗ್ ಕೇರ್ ಮಾಡ್ಬೇಕು ಹೇಳು? ಫಸ್ಟ್ ಇದನ್ನ ಮುಗಿಸ್ಬಿಡ್ತೀನಮ್ಮ, ಆಮೇಲೆ ಕೇರ್ ಮಾಡ್ತೀನಿ. ಏನ ಹೊಟ್ಟೆ ಉರಿಸ್ತಾ ಇದ್ಯಾ? ನಿನಗೂ ನೆಗಡಿ ಆಗತ್ ನೋಡು, ಅವಾಗ ಆಡ್ಕೋತೀನಿ. ನೋಡಿ ನೋಡಿ ಅಕ್ಷಯ್ ಅಪ್ಪೋ, ಅವಳಿಗೇನೋ ಸುಮ್ಮನೆ ಅಕ್ಷಿ ಬಂದಿದೆ, ನೆಗಡಿ ಆಗಿಲ್ಲ ಅವಳಿಗೆ. ಇಲ್ಲ ಮಮ್ಮಿ ಅಂತ ಇದ್ದಾಳೆ ನೋಡಿ. ಹೌದಲ್ಲ ಮಿಂಚು, ನಿನ್ಗೂ ಆ ಸಿಂಪ್ಟಮ್ಸ್ ಕಾಣಿಸ್ತಿದೆ. ವಾಪಸ್ ಕೊಡು. ನೋ 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 ನೋ, ವಾಪಸ್ ಕೊಡು. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಈಗ ನೀವಿಬ್ರು ಗುಡ್ ಮಕ್ಕಳ ತರ ರೂಮಲ್ಲಿ ಹೋಗಿ. ಮನೇಲಿ ಯಾರಿಗಾದ್ರೂ ಆದ್ರೆ ಕಷ್ಟ. ಬನ್ನಿ. ಅಮ್ಮ ನಿಮಗಾದ್ರೆ? ನನಗಾಗಲ್ಲ, ನಾನು ಸ್ಟ್ರಾಂಗು. ಹಾಕಿ ನನಗೇನಾದ್ರು ಆದ್ರೆ ನಿಮ್ಮಪ್ಪ ಇದಾರಲ್ಲ, ಅವ್ರು ನನಗೆ ನೋಡ್ಕೋತಾರೆ. ಮತ್ತೆ ಪಪ್ಪಂಗಾದ್ರೆ? ಪಪ್ಪನ್ಗೂ ಆದ್ರೆ ನಾವೆಲ್ಲರೂ ಸೇರಿ ಒಬ್ರನ್ನೊಬ್ರು ನೋಡ್ಕೊಳ್ಳೋಣ, ಸರಿನಾ? ಈಗ ಬನ್ನಿ ಬನ್ನಿ ಬನ್ನಿ. ಓಹೋ, ಬೇಬಿ ಬಗ್ಗೆ ಬುಕ್ ಓದ್ತಾ ಇದ್ದಾರೆ ನಮ್ಮ ಮುದ್ದಿನ ಸೊಸೆ. ತಗೋಚಿನ, ನಿನಗೆ ಹಾಲು. ಥ್ಯಾಂಕ್ ಯು. ನಿನಗೆ ಕಾಫಿ. ಥ್ಯಾಂಕ್ ಯು. ಆಹಾ, ಬಿಸಿ ಬಿಸಿ ಒಂದು 5 ನಿಮಿಷ ಬಿಟ್ಟು ಕೊಡಿ. ಈಗ ಅಡುಗೆ ಮನೇಲಿ ಯೋಚನೆ ಮಾಡ್ತಾ ಇದ್ದೆ, ನಮ್ಗೆ ಹುಟ್ಟೋ ಮೊಮ್ಮಗು ನಿನ್ ಥರ ಇರುತ್ತಾ ಇಲ್ಲ ನಮ್ಮ ಈ ಥರ ಇರುತ್ತಾ? ಅಮ್ಮ, ಮಗು ಯಾರ ಥರ ಇದ್ರು ಓಕೆ, ಆದರೆ ಅಪ್ಪನ ಥರ ಬೋಡ ಆಗದೆ ಇದ್ರೆ ಸಾಕು. ಆಮೇಲೆ ಅಕ್ಕನ ಥರ ಸೈಲೆಂಟ್ ಆಗಿರಬೇಕು, ಆಗ ಮನೆ ಶಾಂತಿಯಿಂದ ಇರುತ್ತೆ. ಕತ್ತೆ, ನಿಮ್ಮಪ್ಪನ ರೇಕ್ಸೋ ಅಧಿಕಾರ ನನ್ನೊಬ್ಳಿಗೆ ಇರೋದು. ಆಮೇಲೆ ಏನಂದೆ, ಭೂಮಿ ಥರ ಸೈಲೆಂಟ್ ಆಗಿರ್ಬೇಕಾ? ಏನೋ ಮಜಾ ಇರುತ್ತೆ. ಮಕ್ಕಳು ಅಂದರೆ ಮನೆ ತುಂಬ ಓಡಾಡ್ಕೊಂಡು ಪಟ 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 ಅಂತ ನಕ್ಕೊಂಡು ಆಟ ಆಡ್ಕೊಂಡಿದ್ರೆ ಅದೇ ಒಂದು ಸಂತೋಷ ಕಣೋ. ಓ, ನಿಮ್ಮ ಥರ ದಿನ ಪೂರ್ತಿ ವಟ ವಟ ಅಂತಿರ್ಬೇಕು ಅನ್ನಿ. ಅಯ್ಯೋ ಕತ್ತೆ, ವಟ ವಟ ಅನ್ಬೇಡವೋ, ನಾನು ಹೇಳಿದ್ದು ಪಟ ಪಟ ಅಂತ. ವರ್ಡ್ ಚೇಂಜ್ ಆದರೆ ಮೀನಿಂಗೇ ಚೇಂಜ್ ಆಗೋಗುತ್ತೆ. ಮೊಮ್ಮಕ್ಕಳು ಅಂದ ತಕ್ಷಣ ನನ್ನ ಮೊಮ್ಮಕ್ಕಳು ಜ್ಞಾಪಕ ಬಂದ್ಬಿಡ್ತು. ಅವ್ರ ಹತ್ರ ಈಗ ಮಾತಾಡಲೇಬೇಕು. ಮಾತಾಡೋಣವಾ? ಏ ಅಮ್ಮ ಫೋನ್ ಮಾಡ್ತಿದ್ದಾರೆ ಕಣೋ. ಹೌದಾ? ಲೌಡ್ ಸ್ಪೀಕರ್ ಹಾಕು. ಹಲೋ ಭೂಮಿ. ಅಮ್ಮಮ್ಮ, ಭೂಮಿ ಅಲ್ಲ ಅಮ್ಮಮ್ಮ, ನಾನು ಅಪ್ಪು. ಹೋ ಬಂಗಾರ, ಏನಾಯ್ತು ನಿನ್ ಗಂಟ್ಲಿಗೆ? ಅಮ್ಮಮ್ಮ ಅದು ಸ್ವಲ್ಪ ನನಗೆ ನೆಗಡಿ ಆಗಿದೆ. ಸ್ವಲ್ಪ ಅಲ್ಲಮ್ಮ, ಜಾಸ್ತಿ ನೆಗಡಿ ಆಗಿದೆ. ಹೌದು ಭೂಮಿ, ಈಗ ವೆದರೇ ಒಂಥರ ಇದೆ. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಮಧ್ಯಾಹ್ನ ಆದರೆ ಮಳೆ. ವಿಚಿತ್ರವಾಗಿದೆ ಈ ವೆದರು, ಎಡಬಡಂಗಿ ಥರ. ಮಕ್ಕಳನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೌದಕ್ಕ, ಈಗ ಎಲ್ರ ಮನೇಲೂ ಇದೇ ಕತೆ, ಮನೆ ಮನೆ ರಾಮಾಯಣ. ಕರೆಕ್ಟ್. ನನ್ನ ಮಾತಂತೂ ಕೇಳಲ್ಲ. ಇವ್ರಿಬ್ರಿಗೆ ನೀವೇ ಕ್ಲಾಸ್ ತಗೊಳ್ಳಿ. ನೆಗಡಿ ಇದ್ರು ಐಸ್ ಕ್ರೀಮ್ ಬೇಕಂತೆ. ಏನು ಐಸ್ ಕ್ರೀಮಾ? ಐಸ್ ಕ್ರೀಮ್ ಯಾರು ಕೇಳ್ತಿರೋದು? ಅದು ಮಾವ ಮಿಂಚು ಕೇಳಿದ್ದು. ಮಾವ ಸುಳ್ಳು ಮಾವ, ಅಪ್ಪುನೇ ಕೇಳ್ದ. ಇಲ್ಲ ಮಾವ, ನಾನು ಬರೀ ಕೇಳ್ದ ಅಷ್ಟೇ, ಆದ್ರೆ ನಾನು ತಿನ್ಲಿಲ್ಲ. ಕೊಟ್ಟಿದ್ರೆ ತಿಂತಿದ ತಾನೆ? ಓ ಆಯ್ತು ಆಯ್ತು ಆಯ್ತು, ಅದಕ್ಕೆ ಯಾಕೆ ಇಷ್ಟು ಜಗಳ ಆಡ್ತೀರಾ? ನೀವಿಬ್ರು ಹಿಂಗ್ ಜಗಳ ಆಡ್ತಿದ್ರೆ ನನ್ನ ಮಗಳು ಜ್ವರ ಬಂದು ಮಲಗ್ಬಿಡ್ತಾಳಷ್ಟೇ. ಅಯ್ಯೋ ಅಮ್ಮ, ಹಾಗೆಲ್ಲ ಏನು ಇಲ್ಲಮ್ಮ. ನನ್ನ ಮಕ್ಕಳೇನು ಅಷ್ಟೋ ಕಠೋರವಾಗಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಒಬ್ಬರ ಮೇಲೆ ಒಬ್ರಿಗೆ ತುಂಬಾನೇ ಕೇರ್ ಅಂಡ್ ಕನ್ಸರ್ನು. ಒಬ್ರಿಗೆ ಏನಾದ್ರೂ ಆಗಂಗಿಲ್ಲ, ಇನ್ನೊಬ್ರು ಡಾಕ್ಟರ್ ಹೋಗ್ಬಿಡ್ತಾರೆ, ಗೊತ್ತಾ? ಮಿಂಚು ತಗೊಳ್ಳೆ ಬಿಸಿನೀರು. ಕೇಳಿಸ್ಕೊಂಡೆ ಅಮ್ಮ. ನನ್ನ ಮೊಮ್ಮಕ್ಕಳು ಅಂದ್ರೆ ಸುಮ್ಮನೆನಾ? ಸೂಪರ್ ಅವರು. ಜಾಣ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಆಯ್ತು ಆಯ್ತು, ಮಕ್ಕಳು ಹುಷಾರು, ನೀನು ಹುಷಾರು. ಬಾಯ್ ಬಾಯ್. ಬಾಯ್. ಸರಿ, ಕುಡಿತಾ ಇತ್ತು, ಬಂದೆ. ನನ್ನ ಮೊಮ್ಮಕ್ಳಿಗೆ ಇಬ್ರಿಗೂ ನೆಗಡಿ ಆಗ್ಬಿಟ್ಟಿದ್ಯಲ್ಲೋ. ಅಮ್ಮ, ಮಕ್ಳಂದ್ಮೇಲೆ ನೆಗಡಿ ಕೆಮ್ಮು ಎಲ್ಲ ಕಾಮನ್ನು.
ಆದ್ರೂ ನೆಗಡಿ ಆಗ್ಬಿಟ್ಟಿದೆ ಪಾಪ, ಗಂಟ್ಲೆಲ್ಲ ಇಷ್ಟು ದಪ್ಪ ಆಗ್ಬಿಟ್ಟಿದೆ. ಹಲೋ, ಯಾಕಂಗ್ ಗುರಾಯಿಸ್ತಾ ಇದೀಯಾ? ನಿನ್ನಿಂದ ನನ್ನ ನೆಗಡಿ ಬಂದಿತ್ತು. ಇವತ್ತು ಐಸ್ ಕ್ರೀಮ್ ತಿಂದೇ ಇರೋ ಥರ ಆಯಿತು. ಅಕ್ಕ ಅಕ್ಕ ಅಂತ ಬಿಲ್ಡಪ್ ತಗೋತ್ಯಾ? ಇವತ್ತು ಒಂದಿನ ತಮ್ಮಂಗೋಸ್ಕರ ಐಸ್ ಕ್ರೀಮ್ ತಿಂತಾ ಇರಕ್ಕಾಗಲ್ವಾ? ತಗೋಕಂದ ತಗೋಜಿ. ಅಮ್ಮ, ಇದ್ರ ಸ್ಮೆಲ್ ಒಂಥರ ಇದೆ. ಹೌದು ಮಮ್ಮಿ, ಕಷಾಯಕ್ಕಿಂತ ನೆಗಡಿನೇ ವಾಸಿ. ಇಲ್ಲಿ ನೋಡಿಲೆ, ನೆಗಡಿ ಹೋಗ್ಬೇಕಂದ್ರೆ ಕಷಾಯನ ಸಹಿಸ್ಲೇಬೇಕು. ಜೀವನದಲ್ಲಿ ಎಲ್ಲಾನು ಹಾಗೆ ಕಂದ, ಸಿಹಿಯಾಗಿರೋದೆಲ್ಲಾನು ಒಳ್ಳೇದಾಗಿರಲ್ಲ, ಕಹಿಯಾಗಿರೋದೆಲ್ಲ ಕೆಟ್ಟದಾಗಿರಲ್ಲ. ಮಮ್ಮಿ, ಕಷಾಯ ಕುಡ್ಸೋದಕ್ಕೆ ಇಷ್ಟೊಂದೆಲ್ಲ ಗ್ಲಾಸಸ್ ತಗೋಬೇಕಾಗಿತ್ತಾ? ತಗೊಳ್ಳೇಬೇಕಲ್ವಪ್ಪ, ಇಲ್ಲಾಂದ್ರೆ ನೀವೆಲ್ಲಿ ಕುಡಿತೀರಾ ಕಷಾಯ? ಓಡೋಗ್ಬಿಡ್ತೀರಾ. ಅದಕ್ಕೆ ನಾನು ಕ್ಲಾಸ್ ತಗೋಬೇಕಾಗ್ತಿದೆ. ಯಾಕೆ ಇನ್ನೂ ಕುಡಿತಿಲ್ಲ ನೀವು? ನೀವು ಕುಡಿತೀರಾ ಅಥವಾ ನಾನು ಇನ್ನೊಂದು ಕ್ಲಾಸ್ ಶುರು ಮಾಡ್ಲಾ? ಅಲ್ಲಮ್ಮ ಬೇಡ, ನೀವು ತಗೋ ಕ್ಲಾಸ್ಗಿಂತ ಈ ಗ್ಲಾಸಲ್ಲಿರೋ ಕಷಾಯನ ಅಷ್ಟೇ ಬೇಡ. ಹಾ ಮಮ್ಮಿ, ಹಾ ಮಮ್ಮಿ. ಮಗರ ಈಗ ಹೇಳು, ಕ್ಲಾಸ್ ಬೆಟರ ಕಷಾಯ ಬೆಟರ? ಕಷಾಯನೇ ಕುಡಿ, ನಿಂಗೆ ಮಾಡ್ತೀನಿ. ನಿಂಗೆ ಏನಪ್ಪ ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಅನ್ಕೋತಾ ಇದ್ದೆ. ಇವರಿಬ್ರು ಇಲ್ಲಿದ್ದಾರೆ. ಏನು ಕ್ಲಾಸ್ ತಗೋತಾ ಇದ್ರಾ? ಕ್ಲಾಸ್ ತಗೊಳ್ದೆ ಇನ್ನೇನು ಮಾಡಲಿ? ಕಷಾಯ ಕುಡಿತಿಲ್ಲ ಇಬ್ರು. ಕಷಾಯ ಏನಾಯ್ತು? ನೆಗಡಿ ಆಗಿದೆ. ಮೊದಲು ಸಾರಿಗಾಯ್ತು, ಸಾರು ಮೇಡಮ್ ಪಾಸ್ ಮಾಡಿದ್ರು. ಆಹಾ, ಇಬ್ಬರು ಅವಳಿ ಜವಳಿ, ಅವಿನಾಭಾವ ಸಂಬಂಧ ನಿಮ್ಮಿಬ್ಬರದು. ಇವಳಿಗೆ ಬೇಕಾಗಿರೋದೆ ಅವನಿಗೆ ಬೇಕು, ಅವನಿಗೆ ಬೇಕಾಗಿರೋದೆ ಇವಳಿಗೆ ಬೇಕು. ಪ್ರಿಫರೆನ್ಸು ಅಂತ ಇದೆಯಲ್ಲಪ್ಪ. ನೋಡು, ನೆಗಡಿ ಈಕ್ವಲ್ ಆಗಿ ಬಂದಿದೆ. ಎಂಜಾಯ್ ಮಾಡಿ. ಏನು ತಿಂದ್ರೆ? ಐಸ್ ಕ್ರೀಮ್. ಓಹೋ, ಪಪ್ಪ, ನಾನ್ ತಿಂದಿಲ್ಲ ಪಪ್ಪ, ಮಿಂಚು ಒಬ್ಳೆ ತಿಂದಿದ್ದು. ಅವಳೊಬ್ಬಳೇ ತಿಂದಿದ್ದಕ್ಕೆ ಇಬ್ರಿಗೂ ನೆಗಡಿ ಬಂದಿದೆ. ನೀನು ಏನಾದರೂ ಐಸ್ ಕ್ರೀಮ್ ತಿಂದಿದ್ರೆ ಇಬ್ರಿಗೂ ಜ್ವರನೂ ಬಂದಿರೋದು. ಕುಡೀರಿ ಅದನ್ನ. ಪಪ್ಪ, ವಿಷ ಇದ್ದಂಗಿದೆ ಪಪ್ಪ. ಐಸ್ ಕ್ರೀಮು ಚೆನ್ನಾಗಿತ್ತ ಪುಟ್ಟಿ? ಸ್ವೀಟ್ ಆಗಿತ್ತಾ? ಅದಕ್ಕೆ ನೆಗಡಿ ಬಂದಿರೋದು. ಇದನ್ನು ಕುಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಪ್ರೆಸ್ ಮೀಟ್ ಹೇಗಾಯ್ತು? ಪ್ರೆಸ್ ಮೀಟ್ ಅಲ್ಲ, ಸಣ್ಣ ಪ್ರೆಸ್ ಬ್ರೀಫಿಂಗ್ ಚೆನ್ನಾಗಾಯ್ತು. ಓಕೆ, ನೀವು ಫ್ರೆಶ್ ಅಪ್ ಆಗಿ ನಾನು ಕಾಫಿ ತರ್ತೀನಿ. ಕರೀಲಾ ನಿಮ್ಮ ಮಮ್ಮಿನ? ಅವರೇ ಸರಿ ಕುಡ್ಸಕ್ಕೆ. ಬೇಡ ಪಾಪ, ಬೇಡ ಪಾಪ, ಕುಡಿತೀವಿ. ನಾನೀಗ ಫ್ರೆಶ್ ಆಗೋ ಅಷ್ಟರಲ್ಲಿ ಇಬ್ರು ಕುಡ್ದಿರ್ಬೇಕು. ಹಾಂ ಹಾ ಪಪ್ಪ. ನಾನು ನೋಡ್ತಿರ್ತೀನಿ ಇಲ್ಲಿಂದ.